ಅಪ್ಪ ಏನಾಯ್ತಪ್ಪ? ಏನಿಲ್ಲ ಮಗಳೇ. ಹೇಳಪ್ಪ, ಏನಾಯ್ತು? ಯಾಕಿಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಆ ಸ್ಟೇಷನ್ ಅಲ್ಲಿ ಆ ಇನ್ಸ್ಪೆಕ್ಟರ್ ಮತ್ತಿನ್ನೇನಾದ್ರು ಅನ್ನ? ಇಲ್ಲಮ್ಮ, ಅವನೇನಂತಾನೆ, ನನಗೆ ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರು ಕೊಡು. ಬಿಸಿ ಬಿಸಿ ಪಲಾವ್ ಮಾಡ್ತಾ ಇದ್ದೀನಿ, 10 ನಿಮಿಷ ರೆಡಿ ಆಗ್ಬಿಡುತ್ತೆ. ಅದಕ್ಕೂ ಮುಂಚೆ ಏನಾಯ್ತು ಅಂತ ಹೇಳಪ್ಪ. ಜೀವನದಲ್ಲಿ ಯಾರ ಮುಖ ಮತ್ತೊಂದ್ಸರಿ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಅವನೇ ಎದುರು ಬಂದ್ಬಿಟ್ಟ. ಯಾರಪ್ಪ ಅದು? ಮಗಳೇ, ನನ್ನ ಜೀವನದಲ್ಲಿ ಏನೇನೋ ನಡೆದೋಯ್ತು. ಕೆಲವೊಂದು ಘಟನೆಗಳನ್ನು ಯಾವತ್ತೂ ನೆನೆಸ್ಕೋಬಾರ್ದು ಅಂತ ಅನ್ಕೊಂಡಿದ್ದೆ. ಅದೆಲ್ಲ ನೆನಪಾಗುವ ಮಾಡ್ಬಿಟ್ಟು ಮನಸ್ಸೆಲ್ಲ ಕೆಟ್ಟೋಯ್ತು. ಅಪ್ಪ, ನೀನ್ ಹೇಳ್ಕೊಳಕ್ ಇಷ್ಟ ಇದ್ರೆ ಹೇಳಪ್ಪ. ಯಾರವನು? ಯಾಕೆ ಅವನ ಮೇಲೆ ಅಷ್ಟೊಂದು ಸಿಟ್ಟು? ಅದೊಂದು ದೊಡ್ಡ ಕತೆ ಮಗಳೇ. ಆಗ ತಾನೇ ಡಿಗ್ರಿ ಮುಗಿಸಿದ್ದೆ, ಕೆಲಸ ಕಲಿತಾ ಇದ್ದೆ. ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆಗ ನಿಮ್ಮಮ್ಮನ ಪರಿಚಯ ಆಯಿತು. ತುಂಬ ಸಹಾಯ ಮಾಡಿದ್ರು. ಸ್ನೇಹ ಪ್ರೀತಿಗೆ ತಿರುಗಿತು. ಆದರೆ ಅವ್ರ ಮನೇಲಿ ನಾವಿಬ್ರು ಪ್ರೀತಿಸೋದು ಇಷ್ಟ ಇರಲಿಲ್ಲ. ನಮ್ಮನ್ನ ಬೇಟೆ ಆಡಕ್ಕೆ ಶುರು ಮಾಡಿದ್ರು. ಒಂದು ದಿವಸ ಅವ್ರ ಮನೇಲಿ ಒಬ್ಬನಿಗೂ ನನಗೂ ಸಿಕ್ಕಾಪಟ್ಟೆ ಜಗಳ ಆಯ್ತು. ಅವನು ನನ್ನನ್ನು ಹೀನ ಮಾನ ಬೈದು ಅವಮಾನ ಮಾಡ್ಬಿಟ್ಟ. ಇಷ್ಟು ವರ್ಷ ಆದಮೇಲೆ ಮತ್ತೆ ಇವತ್ತು ಸಿಕ್ಕವನು ನನಗೆ. ಯಾರಪ್ಪ ಅದು? ರಕ್ತ ಕೊದಿತಾ ಇತ್ತು. ಕಪಾಳಕ್ಕೆ ಬಾರಿಸ್ಬೇಕು ಅನಿಸ್ತು. ಆದರೂ ತಡ್ಕೊಂಡಿದ್ದೆ ಮಾಡಿ. ಯಾವತ್ತೂ ಅವನ ಮುಖ ನೋಡಬಾರ್ದು ಅಂದ್ಕೊಂಡಿದ್ದೆ. ಇವತ್ತು ಎದುರಿಗೆ ಬಂದುಬಿಟ್ಟ. ಕೆಟ್ಟ ದಿನ ಇವತ್ತು. ಮೊದಲು ಸ್ನಾನ ಮಾಡಬೇಕು. ಅವ್ನು ನೋಡಿ ಪಾಪ ತೊಳ್ಕೋಬೇಕು ನಾನು. ಲಕ್ಷ್ಮಣ್, ಅದಕ್ಕೆ ಅಮ್ಮ ನಿನ್ನ ಹತ್ರ ಮಾತಾಡ್ಬೇಕಂತೆ ಕಣೋ. ಹೇಳಿ. ಲಕ್ಷ್ಮಣ್, ನನ್ನ ಮೇಲೇನು ನಿನಗೆ ಸಿಟ್ಟಿಗಿಟ್ಟಿಲ್ಲ ತಾನೆ? ಹಾಗೇನಿಲ್ಲ. ನಾನು ಇಲ್ಲಿ ಕುತ್ಕೋಬೋದಾ? ಹಾಗೇನಿಲ್ಲ, ಕೂತ್ಕೊಳ್ಳಿ. ಒಳ್ಳೆ ಹುಡುಗ. ನೋಡು ಲಕ್ಷ್ಮಣ್, ನೀನು ನನ್ನ ಮಗ ಇದ್ದಾಗೆ.
ನಿನಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ ಕಣಪ್ಪ. ನಾನು ಏನು ಹೇಳಿದ್ರು ಏನು ಮಾಡಿದ್ರು ನಿನ್ನೊಳ್ಳೇದಕ್ಕೆ ಕಣಪ್ಪ. ನೀನು ಸುಖವಾಗಿರೋದು ಮುಖ್ಯ, ನೀನು ನೆಮ್ಮದಿಯಾಗಿ ಬಾಳೋದು ಮುಖ್ಯ ಕಣಪ್ಪ. ಲಕ್ಷ್ಮಣ್, ಅಮ್ಮ ಮಾತಾಡೋದೇ ಹೀಗೆ. ಅವ್ರ ಮನ್ಸು ತುಂಬಾ ಒಳ್ಳೇದು. ಯಾರಿಗೂ ಯಾವತ್ತೂ ದ್ರೋಹ ಮಾಡ್ದವ್ರೆ ಅಲ್ಲ. ಈ ಹಳ್ಳಿ ಮುಗ್ದ್ರು ಅಂತಾರಲ್ಲ, ಆ ತರದವ್ರು. ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೀನಿ ಕಣಪ್ಪ. ಒಬ್ಬಳನ್ನ ಪ್ರೀತಿಸಿ ಮತ್ತೊಬ್ಬಳನ್ನ ಮದುವೆ ಆಗೋದ್ರಿಂದ ಯಾರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮನೆಯವ್ರು ಒತ್ತಾಯಕ್ಕೆ ಮದುವೆ ಮಾಡ್ಕೊಂಡು ಒದ್ದಾಡೋ ಎಷ್ಟು ಜನ ನಾನು ನೋಡಿದ್ದೀನಿ. ಅಂತ ಪರಿಸ್ಥಿತಿ ನಿನಗೆ ಬರಬಾರ್ದು ಅನ್ನೋದೇ ನನ್ನ ಆಸೆ. ಏನಮ್ಮ ಪವಿತ್ರ? ಹೂನಮ್ಮ. ನೋಡ್ತಾ ಇರು. ನೋಡಪ್ಪ, ಈಗೇನೋ ನಿಮ್ಮ ಅಪ್ಪ ಹೇಳಿದ್ರು ಅಂತ ನೀನು ಆ ಸಿಂಧುನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಬೋದು. ಆದರೆ ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡೋದಕ್ಕೆ ಆಗುತ್ತಾ ನಿನ್ನ ಕೈಯಲ್ಲಿ?